ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 40ನೇ ಶ್ಲೋಕ. ಇದರಲ್ಲಿ ಮತ್ಸ್ಯ ಅವತಾರದ ಸುಳಿವು ಇದೆ. ರೋಹಿತಃ ಎಂದರೆ ಮೀನು ಎಂಬ ಅರ್ಥವೂ ಇದೆ. ಹಾಗೆಯೇ ಪ್ರಸಿದ್ಧವಾದ ದಾಮೋದರ ನಾಮವು ಈ ಶ್ಲೋಕದಲ್ಲಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 365ರಿಂದ 374ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 40. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರೋತ್ಸಾಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಪದಗಳ ಅರ್ಥ: ವಿಕ್ಷರಃ ವಿಗತಃ ಕ್ಷರಃ ಯಸ್ಮತ್ ಕ್ಷರಃ ನಾಶ ಇಲ್ಲದವನು, ಅಮೃತ ಸ್ವರೂಪಿ. ರೋಹಿತಃ ಮತ್ಸ್ಯ ಮೀನು. ಮತ್ಸ್ಯ ಅವತಾರದಲ್ಲಿ ರೋಹಿತ ಎಂಬ ಜಾತಿಯ ಮೀನಿನ ರೂಪ ಧರಿಸಿದವನು, ಕೆಂಪು ಬಣ್ಣದವನು, ಸೂರ್ಯನ ಉದಯ ಕಾಲದ ಬಣ್ಣ. ಮಾರ್ಗ ಮೋಕ್ಷ ಬೇಕೆನ್ನುವವರೆಗೆ ಇವನೇ ರಾಜಮಾರ್ಗ, ಬೇರೆ ದಾರಿ ಇಲ್ಲ. ಹೇತು ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ. ಮಡಿಕೆಗೆ ಮಣ್ಣು ಕಾರಣವಾದಂತೆ ಜಗತ್ತಿಗೆ ದೇವರು ಕಾರಣ. ದಾಮೋದರ ದಾಮ ಹಗ್ಗ, ಉದರ ಹೊಟ್ಟೆ. ಚಿಕ್ಕವನಾಗಿದ್ದಾಗ ಯಶೋದೆಯಿಂದ ಹಗ್ಗದಲ್ಲಿ ಕಟ್ಟಿಸಿಕೊಂಡವನು, ಭಕ್ತರ ಪ್ರೀತಿಯ ಪಾಶಕ್ಕೆ ಸಿಲುಕಿದವನು. ಅಥವಾ ದಾಮಾನಿ ಎಂದರೆ ಲೋಕಗಳು, ಎಲ್ಲಾ ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು. ಸಹ ಎಲ್ಲವನ್ನೂ ಸಹಿಸಿಕೊಳ್ಳುವವನು, ಶತ್ರುಗಳನ್ನು ಮಟ್ಟ ಹಾಕುವವನು ಎಂದು ಅರ್ಥವಿದೆ. ಮಹೀಧರ ಭೂಮಿಯನ್ನು ಅಥವಾ ಬೆಟ್ಟಗಳನ್ನು ಧರಿಸಿದವನು. ಮಹಾಭಾಗ ಭಾಗ, ಅದೃಷ್ಟ, ಐಶ್ವರ್ಯ. ತನ್ನ ಇಚ್ಛೆಯಿಂದಲೇ ಸುಂದರವಾದ ಅವತಾರಗಳನ್ನು ಎತ್ತಿ ಆನಂದಿಸುವವನು, ಮಹಾಪುಣ್ಯವಂತ. ವೇಗವಾನ್ ವೇಗ, ಮನಸ್ಸಿಗಿಂತಲೂ ವೇಗವಾಗಿ ಚಲಿಸುವವನು, ಭಕ್ತರು ಕರೆದರೆ ಓಡಿ ಬರುವವನು. ಅಮಿತಾಶನಃ ಅಮಿತ, ಅಳತೆ ಇಲ್ಲದ. ಆಶನ ಊಟ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಆಹಾರವನ್ನಾಗಿ ಸ್ವೀಕರಿಸುವ ಮಹಾಶಕ್ತಿ. ಶ್ಲೋಕದ ಭಾವಾರ್ಥ: ನಾಶವಿಲ್ಲದವನು, ಕೆಂಪು ಬಣ್ಣದವನು ಅಥವಾ ಮತ್ಸ್ಯ ರೂಪದನ್ನು ಅವತರಿಸಿದವನು, ಮೋಕ್ಷಕ್ಕೆ ದಾರಿಯಾದವನು, ಸೃಷ್ಟಿಗೆ ಕಾರಣನಾದವನು, ಯಶೋದೆಯಿಂದ ಹಗ್ಗದಲ್ಲಿ ಕಟ್ಟಿಸಿಕೊಂಡವನು ಅಥವಾ ಪ್ರಪಂಚವನ್ನೆಲ್ಲ ತನ್ನ ಉದರದಲ್ಲಿ ಇಟ್ಟುಕೊಂಡಿರುವವನು, ಎಲ್ಲವನ್ನೂ ಸಹಿಸಿಕೊಳ್ಳುವವನು, ಭೂಮಿಯನ್ನು ಪರ್ವತ ರೂಪದಲ್ಲಿ ಧರಿಸುವವನು, ಸೌಂದರ್ಯ ಮತ್ತು ಐಶ್ವರ್ಯವುಳ್ಳ ಮಹಾಭಾಗ್ಯವಂತನು, ಗಾಳಿಗಿಂತಲೂ ವೇಗವುಳ್ಳವನು ಮತ್ತು ಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನೇ ನುಂಗುವ ಅಳತೆ ಇಲ್ಲದ ಹಸಿವುಳ್ಳವನು ಆ ಭಗವಂತ. ಧನ್ಯವಾದಗಳು.